ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಯ್ಕೆ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC MTS ಎಕ್ಸಾಮ್, SSC CGL ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS SSC CGL ಮೋಸ್ಟ್ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಬಗ್ಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡುತ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಭಾರತದ ಪರ್ಯಾಯ ದ್ವೀಪದ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಅಣ್ಣೈಮುಡಿ, ಆಪ್ಷನ್ ನಂಬರ್ ಬಿ ಕೈಲಾಸ ಪರ್ವತ, ಆಪ್ಷನ್ ನಂಬರ್ ಸಿ ಹಿಮಾಲಯ ಪರ್ವತ, ಆಪ್ಷನ್ ನಂಬರ್ ಡಿ ಅಷ್ಟಮುಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಅಣ್ಣೈಮುಡಿ. ಇದು ಪರ್ಯಾಯ ದ್ವೀಪದ ಅತಿ ಎತ್ತರದ ಶಿಖರವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 2. ಭಾರತದ ಹೊಸ ಪರ್ವತ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಗುರು ಶಿಖರ, ಆಪ್ಷನ್ ನಂಬರ್ ಬಿ ಹಿಮಾಲಯ ಪರ್ವತ, ಆಪ್ಷನ್ ನಂಬರ್ ಸಿ ಅರಾವಳಿ ಪರ್ವತ, ಆಪ್ಷನ್ ನಂಬರ್ ಡಿ ಕೈಲಾಸ ಪರ್ವತ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹಿಮಾಲಯ ಪರ್ವತವನ್ನು ಭಾರತದ ಹೊಸ ಪರ್ವತ ಶಿಖರ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 3. ಭಾರತದ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಮೌಂಟ್ ಅಬೋ, ಆಪ್ಷನ್ ನಂಬರ್ ಬಿ ಹಿಮಾಲಯ ಪರ್ವತ, ಆಪ್ಷನ್ ನಂಬರ್ ಸಿ K2, ಆಪ್ಷನ್ ನಂಬರ್ ಡಿ ಕಾಂಚನಜುಂಗ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಕಾಂಚನಜುಂಗ ಬಂದ್ಬಿಟ್ಟು ಇದು ಭಾರತದ ಅತಿ ಎತ್ತರದ ಶಿಖರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಗಿರ್ನಾರ್ ಯಾವ ರಾಜ್ಯದ ಅತಿ ಎತ್ತರದ ಶಿಖರವಾಗಿದೆ? ಆಪ್ಷನ್ ನಂಬರ್ ಎ ತ್ರಿಪುರ, ಆಪ್ಷನ್ ನಂಬರ್ ಬಿ ಚಂಡೀಗಢ, ಆಪ್ಷನ್ ನಂಬರ್ ಸಿ ಬಿಹಾರ್, ಆಪ್ಷನ್ ನಂಬರ್ ಡಿ ಗುಜರಾತ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಗುಜರಾತ್ ಬಂದ್ಬಿಟ್ಟು ಇದು ಗಿರ್ನಾರ್ ರಾಜ್ಯದ ಅತಿ ಎತ್ತರದ ಶಿಖರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ನೀಲಗಿರಿ ಪರ್ವತದಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಅರಾವಳಿ ಪರ್ವತ, ಆಪ್ಷನ್ ನಂಬರ್ ಬಿ ದೊಡ್ಡ ಬೆಟ್ಟ, ಆಪ್ಷನ್ ನಂಬರ್ ಸಿ ಟಿಬೆಟ್ ಪರ್ವತ, ಆಪ್ಷನ್ ನಂಬರ್ ಡಿ ಅಣ್ಣೈಮುಡಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ದೊಡ್ಡ ಬೆಟ್ಟ ಬಂದ್ಬಿಟ್ಟು ಇದು ನೀಲಗಿರಿ ಪರ್ವತದಲ್ಲಿ ಅತಿ ಎತ್ತರದ ಶಿಖರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಮೌಂಟ್ ತೆನಪೋ ಯಾವ ರಾಜ್ಯದ ಅತಿ ಎತ್ತರದ ಶಿಖರ? ಆಪ್ಷನ್ ನಂಬರ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ನಂಬರ್ ಬಿ ತಮಿಳುನಾಡು, ಆಪ್ಷನ್ ನಂಬರ್ ಸಿ ಮಣಿಪುರ, ಆಪ್ಷನ್ ನಂಬರ್ ಡಿ ಬಿಹಾರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮಣಿಪುರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಸಿಂಹಾದ್ರಿ ಪರ್ವತ, ಆಪ್ಷನ್ ನಂಬರ್ ಬಿ ಹಿಮಾದ್ರಿ ಪರ್ವತ ಶಿಖರ, ಆಪ್ಷನ್ ನಂಬರ್ ಸಿ ಜಿಂದ್ಗಢ, ಆಪ್ಷನ್ ನಂಬರ್ ಡಿ ದೊಡ್ಡ ಬೆಟ್ಟ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಜಿಂದ್ಗಢ ಬಂದ್ಬಿಟ್ಟು ಇದು ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. ಸಾತ್ಪುರ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಧೂಪ್ ಸಾಗರ, ಆಪ್ಷನ್ ನಂಬರ್ ಬಿ ಗಿರಿಶಿಖರ, ಆಪ್ಷನ್ ನಂಬರ್ ಸಿ ಲೂನಾರ್ ಶಿಖರ, ಆಪ್ಷನ್ ನಂಬರ್ ಡಿ ಹಿಮಾಲಯ ಪರ್ವತ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಧೂಪ್ ಸಾಗರ ಇದು ಸಾತ್ಪುರ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಗಾರೋ ಖಾಸಿ ಪರ್ವತಗಳು ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ಮೇಘಾಲಯ, ಆಪ್ಷನ್ ನಂಬರ್ ಸಿ ಅಸ್ಸಾಂ, ಆಪ್ಷನ್ ನಂಬರ್ ಡಿ ಆಂಧ್ರ ಪ್ರದೇಶ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮೇಘಾಲಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10. ಕಾಂಚನಜುಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಒಡಿಸ್ಸಾ, ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಸಿ ಸಿಕ್ಕಿಂ, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಸಿಕ್ಕಿಂನಲ್ಲಿ ಕಾಂಚನಜುಂಗ ಪರ್ವತ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 11. ನಂದಾದೇವಿ ಪರ್ವತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ?
ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಸಿ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಪೋಂಗ್ ಪೋಯಿ ಯಾವ ರಾಜ್ಯದ ಅತಿ ಎತ್ತರದ ಶಿಖರ? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ರಾಜಸ್ಥಾನ್, ಆಪ್ಷನ್ ನಂಬರ್ ಸಿ ಗುಜರಾತ್, ಆಪ್ಷನ್ ನಂಬರ್ ಡಿ ಮಿಜೋರಾಂ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಮಿಜೋರಾಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಿಜೋರಾಂನಲ್ಲಿ ಪೋಂಗ್ ಪಾಯಿ ಪರ್ವತ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 13. ಅನಂತಗಿರಿ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಅಸ್ಸಾಂ, ಆಪ್ಷನ್ ನಂಬರ್ ಬಿ ಬಿಹಾರ್, ಆಪ್ಷನ್ ನಂಬರ್ ಸಿ ತೆಲಂಗಾಣ, ಆಪ್ಷನ್ ನಂಬರ್ ಡಿ ರಾಜಸ್ಥಾನ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ತೆಲಂಗಾಣದಲ್ಲಿ ಅನಂತಗಿರಿ ಬೆಟ್ಟಗಳು ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 14. ಅರಾವಳಿ ಪರ್ವತಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಗುರು ಶಿಖರ, ಆಪ್ಷನ್ ನಂಬರ್ ಬಿ ಹಿಮಾಲಯ ಪರ್ವತ, ಆಪ್ಷನ್ ನಂಬರ್ ಸಿ ಕೈಲಾಸ ಪರ್ವತ, ಆಪ್ಷನ್ ನಂಬರ್ ಡಿ ದೊಡ್ಡ ಬೆಟ್ಟ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಗುರು ಶಿಖರ ಬಂದ್ಬಿಟ್ಟು ಇದು ಅರಾವಳಿ ಪರ್ವತಗಳಲ್ಲಿ ಅತಿ ಎತ್ತರದ ಶಿಖರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ಸತ್ಮಾಲಾ ಪರ್ವತ ಶ್ರೇಣಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಲಡಾಖ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರದಲ್ಲಿ ಸತ್ಮಾಲಾ ಪರ್ವತ ಶ್ರೇಣಿಯು ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 16. ಲೋಸಾಯಿ ಪರ್ವತಗಳು ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ಮಿಜೋರಾಂ, ಆಪ್ಷನ್ ನಂಬರ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಡಿ ಉತ್ತರ ಪ್ರದೇಶ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮಿಜೋರಾಂನಲ್ಲಿ ಲೋಸಾಯಿ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 17. ಅಣ್ಣಾಮಲೈ ಶಿಖರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಪಂಜಾಬ್, ಆಪ್ಷನ್ ನಂಬರ್ ಬಿ ಬಿಹಾರ್, ಆಪ್ಷನ್ ನಂಬರ್ ಸಿ ಕೇರಳ, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಕೇರಳ ರಾಜ್ಯದಲ್ಲಿ ಅಣ್ಣಾಮಲೈ ಶಿಖರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 18. ಕಾರ್ಡಮಮ್ ಪರ್ವತಗಳು ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಸಿಕ್ಕಿಂ, ಆಪ್ಷನ್ ನಂಬರ್ ಬಿ ಕೇರಳ ಮತ್ತು ತಮಿಳುನಾಡು, ಆಪ್ಷನ್ ನಂಬರ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಕಾರ್ಡಮಮ್ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 19. ಮಹೇಂದ್ರಗಿರಿ ಪರ್ವತ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಪುದುಚೇರಿ, ಆಪ್ಷನ್ ನಂಬರ್ ಬಿ ಕೇರಳ, ಆಪ್ಷನ್ ನಂಬರ್ ಸಿ ದೆಹಲಿ, ಆಪ್ಷನ್ ನಂಬರ್ ಡಿ ಒರಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಒರಿಸ್ಸಾದಲ್ಲಿ ಮಹೇಂದ್ರಗಿರಿ ಪರ್ವತ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 20. ಮಿಸ್ಮಿ ಪರ್ವತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಮಣಿಪುರ, ಆಪ್ಷನ್ ನಂಬರ್ ಬಿ ಅರುಣಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಜಮ್ಮು ಮತ್ತು ಕಾಶ್ಮೀರ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅರುಣಾಚಲ ಪ್ರದೇಶದಲ್ಲಿ ಮಿಸ್ಮಿ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 21. ವಿಂಧ್ಯ ಪರ್ವತಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಅಷ್ಟಮುಡಿ ಪರ್ವತ, ಆಪ್ಷನ್ ನಂಬರ್ ಬಿ ಗುಡ್ ವೀಲ್ ಪರ್ವತ, ಆಪ್ಷನ್ ನಂಬರ್ ಸಿ ಕೈಲಾಸ ಪರ್ವತ, ಆಪ್ಷನ್ ನಂಬರ್ ಡಿ ಅರಾವಳಿ ಪರ್ವತ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗುಡ್ ವೀಲ್ ಪರ್ವತ ಬಂದ್ಬಿಟ್ಟು ಇದು ವಿಂಧ್ಯ ಪರ್ವತಗಳಲ್ಲಿ ಅತಿ ಎತ್ತರದ ಶಿಖರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 22. ಸಹ್ಯಾದ್ರಿ ಪರ್ವತಗಳು ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ
ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 23. ಮೆಕಾಲ್ ಪರ್ವತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಛತ್ತೀಸ್ಗಢ, ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಸಿ ಪಂಜಾಬ್, ಆಪ್ಷನ್ ನಂಬರ್ ಡಿ ಕೇರಳ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಛತ್ತೀಸ್ಗಢದಲ್ಲಿ ಮೆಕಾಲ್ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 24. ರೈಸಿನಾ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಬಿ ನವದೆಹಲಿ, ಆಪ್ಷನ್ ನಂಬರ್ ಸಿ ಹರಿಯಾಣ, ಆಪ್ಷನ್ ನಂಬರ್ ಡಿ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ನವದೆಹಲಿಯಲ್ಲಿ ರೈಸಿನಾ ಬೆಟ್ಟಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 25. ಮಿಸಿರ್ ಪರ್ವತಗಳು ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ಅರುಣಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ರಾಜಸ್ಥಾನ್, ಆಪ್ಷನ್ ನಂಬರ್ ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಅಸ್ಸಾಂನಲ್ಲಿ ಮಿಸಿರ್ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 26. ಡೋಲಿಘಟ್ ಯಾವ ರಾಜ್ಯದ ಅತಿ ಎತ್ತರದ ಶಿಖರ? ಆಪ್ಷನ್ ನಂಬರ್ ಎ ಮಣಿಪುರ, ಆಪ್ಷನ್ ನಂಬರ್ ಬಿ ತೆಲಂಗಾಣ, ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ತೆಲಂಗಾಣದಲ್ಲಿ ಡೋಲಿಘಟ್ಟಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 27. ಕರಹ ಪರ್ವತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ಬಿಹಾರ್, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಹರಿಯಾಣದಲ್ಲಿ ಕರೋಹ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 28. ಮೌಂಟ್ ಸರಾಮಿತಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಸಿ ನಾಗಾಲ್ಯಾಂಡ್, ಆಪ್ಷನ್ ನಂಬರ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ನಾಗಾಲ್ಯಾಂಡ್ನಲ್ಲಿ ಮೌಂಟ್ ಸರಾಮಿತಿ ಪರ್ವತ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 29. ಚಿರಾಪುಂಜಿ ಪರ್ವತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಅಸ್ಸಾಂ, ಆಪ್ಷನ್ ನಂಬರ್ ಬಿ ಮೇಘಾಲಯ, ಆಪ್ಷನ್ ನಂಬರ್ ಸಿ ಬಿಹಾರ್, ಆಪ್ಷನ್ ನಂಬರ್ ಡಿ ಮಣಿಪುರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮೇಘಾಲಯದಲ್ಲಿ ಚಿರಾಪುಂಜಿ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 30. ಗುರುಶಿಖರ ಪರ್ವತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಅರುಣಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ರಾಜಸ್ಥಾನ್, ಆಪ್ಷನ್ ನಂಬರ್ ಸಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಡಿ ಜಮ್ಮು ಮತ್ತು ಕಾಶ್ಮೀರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ರಾಜಸ್ಥಾನದಲ್ಲಿ ಗುರುಶಿಖರ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 31. ಸೇವಾರಾಯ ಪರ್ವತ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ತಮಿಳುನಾಡು, ಆಪ್ಷನ್ ನಂಬರ್ ಬಿ ತೆಲಂಗಾಣ, ಆಪ್ಷನ್ ನಂಬರ್ ಸಿ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ತಮಿಳುನಾಡಿನಲ್ಲಿ ಸೇವಾರಾಯ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 32. ಉತ್ತರ ಭಾರತದ ಗಡಿಯಲ್ಲಿ ಯಾವ ಪರ್ವತವಿದೆ? ಆಪ್ಷನ್ ನಂಬರ್ ಎ ಹಿಮಾಲಯ ಪರ್ವತ, ಆಪ್ಷನ್ ನಂಬರ್ ಬಿ ಗುರುಶಿಖರ, ಆಪ್ಷನ್ ನಂಬರ್ ಸಿ ಕೈಲಾಸ ಪರ್ವತ, ಆಪ್ಷನ್ ನಂಬರ್ ಡಿ ಅರಾವಳಿ ಪರ್ವತ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಹಿಮಾಲಯ ಪರ್ವತ ಉತ್ತರ ಭಾರತದ ಗಡಿಯಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 33. ಸನ್ ಸಗೋರ್ ಯಾವ ರಾಜ್ಯದ ಅತಿ ಎತ್ತರದ ಶಿಖರ ಅಂತ ಹೇಳ್ಬೋದು? ಆಪ್ಷನ್ ನಂಬರ್ ಎ ಅಸ್ಸಾಂ, ಆಪ್ಷನ್ ನಂಬರ್ ಬಿ ಗೋವಾ, ಆಪ್ಷನ್ ನಂಬರ್ ಸಿ ಬಿಹಾರ್, ಆಪ್ಷನ್ ನಂಬರ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗೋವಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಗೋವಾದಲ್ಲಿ ಸನ್ ಸಗೋರ್ ಪರ್ವತ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 34. ಪಾರ್ಶ್ವನಾಥ ಬೆಟ್ಟಗಳು ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಬಿಹಾರ್, ಆಪ್ಷನ್ ನಂಬರ್ ಬಿ ಹರಿಯಾಣ, ಆಪ್ಷನ್ ನಂಬರ್ ಸಿ ಗುಜರಾತ್,
ಆಪ್ಷನ್ ನಂಬರ್ ಡಿ ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಜಾರ್ಖಂಡ್ನಲ್ಲಿ ಪಾರ್ಶ್ವನಾಥ ಬೆಟ್ಟಗಳು ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 35. ಅಣ್ಣಾಮಲೈ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ನಂಬರ್ ಎ ಅಣ್ಣೈಮುಡಿ, ಆಪ್ಷನ್ ನಂಬರ್ ಬಿ ನಂದಾದೇವಿ ಬೆಟ್ಟ, ಆಪ್ಷನ್ ನಂಬರ್ ಸಿ ದೊಡ್ಡ ಬೆಟ್ಟ, ಆಪ್ಷನ್ ನಂಬರ್ ಡಿ ಕೈಲಾಸ ಪರ್ವತ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಅಣ್ಣೈಮುಡಿ ಅಣ್ಣಾಮಲೈ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 36. ಸಿಲ್ಲಾ ಯಾವ ರಾಜ್ಯದ ಅತಿ ಎತ್ತರದ ಶಿಖರ? ಆಪ್ಷನ್ ನಂಬರ್ ಎ ಬಿಹಾರ್, ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ಅಸ್ಸಾಂ, ಆಪ್ಷನ್ ನಂಬರ್ ಡಿ ಮಿಜೋರಾಂ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶದಲ್ಲಿ ಸಿಲ್ಲಾ ಬೆಟ್ಟಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 37. ಪಾರಸನಾಥ ಯಾವ ರಾಜ್ಯದ ಅತಿ ಎತ್ತರದ ಶಿಖರ? ಆಪ್ಷನ್ ನಂಬರ್ ಎ ಲಕ್ಷದ್ವೀಪ, ಆಪ್ಷನ್ ನಂಬರ್ ಬಿ ಛೋಟಾ ನಾಗ್ಪುರ್, ಆಪ್ಷನ್ ನಂಬರ್ ಸಿ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಛೋಟಾ ನಾಗ್ಪುರದಲ್ಲಿ ಪಾರ್ಶ್ವನಾಥ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 38. ಕಾಮೆಟ್ ಪರ್ವತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಬಿ ಕರ್ನಾಟಕ, ಆಪ್ಷನ್ ನಂಬರ್ ಸಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಸಿ ಡಿ ಮಣಿಪುರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಉತ್ತರಾಖಂಡದಲ್ಲಿ ಕಾಮೆಟ್ ಪರ್ವತಗಳು ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 39. ಮಹಾದೇವ ಪರ್ವತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಕರ್ನಾಟಕ, ಆಪ್ಷನ್ ನಂಬರ್ ಬಿ ಕೇರಳ, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರದಲ್ಲಿ ಮಹಾದೇವ ಪರ್ವತ ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 40. ಮುಳ್ಳಯ್ಯನಗಿರಿ ಯಾವ ರಾಜ್ಯದ ಅತಿ ಎತ್ತರದ ಶಿಖರ? ಆಪ್ಷನ್ ನಂಬರ್ ಎ ಮೇಘಾಲಯ, ಆಪ್ಷನ್ ನಂಬರ್ ಬಿ ಕರ್ನಾಟಕ, ಆಪ್ಷನ್ ನಂಬರ್ ಸಿ ಗುಜರಾತ್, ಆಪ್ಷನ್ ನಂಬರ್ ಡಿ ಮಧ್ಯಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಪರ್ವತ ಕಂಡುಬರುತ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಫ್ರೆಂಡ್ಸ್.